ಮೊದಲನೇದಾಗಿ ಶ್ರೀ ಜಗದ್ಗುರು ಆದಿಶಂಕರಾಚಾರ್ಯರನ್ನು ನೆನೆಸ್ಕೊಂತ ಇಲ್ಲಿ ಬಂದರೆ ಎಲ್ಲರಿಗೂ ನಮಸ್ಕಾರ. ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು ಎಲ್ಲರಿಗೂ. ಥ್ಯಾಂಕ್ ಯು ಎಲ್ಲರೂ ಬಂದಿರೋದಕ್ಕೆ. ಮೇಡಮ್ ನಾನು ಮ್ಯೂಸಿಕ್ ಡೈರೆಕ್ಟರ್ ಮೇಡಮ್. ಬಟ್ ಡೈರೆಕ್ಟರ್ ಆಗ್ತೀನಿ ಅಂತ ನಾನು ಕನಸು ಮನಸ್ಸಲ್ಲಿ ಅಂದ್ಕೊಂಡಿರಲಿಲ್ಲ. ನನ್ನನ್ನು ಡೈರೆಕ್ಟ್ ಮಾಡಿದಂಥ ಪುಣ್ಯಾತ್ಮರಿದ್ದಾರೆ ಡಾಕ್ಟರ್ ಶಿವರಾಜ್ ಕುಮಾರ್ ಅವರು ನನಗೆ ಥ್ಯಾಂಕ್ ಯು. ಸೊ ಶಿವನ ಯಾವಾಗ ಡೈರೆಕ್ಟ್ ಮಾಡು ಅಂತ ಹೇಳಿದ್ರೆ ಅವತ್ತು ಜವಾಬ್ದಾರಿ ಬಂತು. ಬಟ್ ಏನು ಮಾಡಲಿ, ನನ್ನ ಸಿನಿಮಾನಲ್ಲಿ ಸಾಂಗ್ ಕೂರ್ಸೋಕ್ಕೆ ಕಥೆನಲ್ಲಿ ಆ ಥರ ಜಾಗ ಇಲ್ಲ. ಕಮರ್ಷಿಯಲ್ ಆಗಿ ಸಾಂಗು ಅಥವಾ ಈ ಸಿನಿಮಾ ಬೇರೆ ಥರದ ಒಂದು ಕಥೆ ಇರೋದ್ರಿಂದ. ಬಟ್ ಸಾಂಗ್ ಇಲ್ಲದೆ ಹೆಂಗೆ ನಮ್ಮ ಫ್ಯಾನ್ಸ್ಗೆ, ಶಿವಣ್ಣನ ಫ್ಯಾನ್ಸ್ಗೆ, ಉಪ್ಪಿ ಸರ್ ಫ್ಯಾನ್ಸ್ಗೆ, ರಾಜ್ ಸರ್ ಇದ್ದಾರೆ, ಅವರೆಂಥ ಅದ್ಭುತ ಡ್ಯಾನ್ಸರ್ ಅಂತ ನನಗೆ ಗೊತ್ತು. ಅವ್ರು ಸುಮ್ಮನೆ ಹೇಳ್ತಾರೆ ಹಂಗೆ ಮಾಡೋಣ ಹಿಂಗೆ ಮಾಡೋಣ. ಸೊ ಒಂದು ಕಮರ್ಷಿಯಲ್ ಸಾಂಗು ಒಂದು ಮಾಡೋಣ, ಪ್ರಮೋಷನಲ್ ಆಗಿ ಒಂದು ಸಾಂಗ್ ಮಾಡೋಣ ಅಂತ ಈ ಐಡಿಯಾ ಬಂತು ನಮಗೆ. ಏನು ಮಾಡೋದು ಅಂತ ಯೋಚನೆ ಮಾಡಬೇಕಾದ್ರೆ ಏನಾದರೂ ಒಂದು ಹೊಸದಿರ್ಬೇಕಂದ್ರೆ ಗೆಟೋ ಕಿಡ್ಸ್ನ ನಾನು ಇದರಲ್ಲಿ ನೋಡಿದೆ, ಇನ್ಸ್ಟಾಗ್ರಾಮ್ ವೆರಿ ವೈರಲ್ ಸರ್. ಸೊ ನೋಡಿದ ತಕ್ಷಣ ಸರಿ ಇವ್ರನ್ನ ಕರ್ಕೊಂಡು ಯುಗಾಂಡಾಗೆ ಹೋಗಿ ನಾವು ಮಾಡಿದ್ರೆ ಹೇಗಿರುತ್ತೆ, ವೈ ಡೋಂಟ್ ವಿ ಗೋ ಟು ಯುಗಾಂಡ ಅಂತ ಫಸ್ಟ್ ಪ್ಲ್ಯಾನ್ ಬಂತು. ಆಮೇಲೆ ಅಣ್ಣ ಹೇಳಿದೆ. ಸೊ ಭಾಳ ಮುಖ್ಯವಾಗಿ ಇವತ್ತವರೆಗೂ ನಾನು ಏನೇನು ಹೇಳಿದ್ದೀನಿ ಅದೆಲ್ಲದಕ್ಕೂ ಬೆನ್ನೆಲುಬಾಗಿ ನಿಂತಿರೋದು ರಮೇಶ್ ಅಣ್ಣ. ಅವರು ಏನು ಹೇಳಿದ್ರು ಇಲ್ಲ ಅಂತ ಹೇಳೇ ಇಲ್ಲ. ಇವತ್ತು ಎಷ್ಟು ಚಪ್ಪಾಳೆ ಬರ್ತದೆ, ಎಲ್ಲ ಚಪ್ಪಾಳೆ ಮೊದಲನೇದಾಗಿ ಇವ್ರಿಗೆ ಸಲ್ಲಬೇಕು. ಇವರು ಏನಾದರೂ ಒಂದು ಕಡೆ ಬೇಡಪ್ಪ ಇದು ಅಂದ್ಬಿಟ್ರೆ ನಾನು ಸುಮ್ಮನೆ ಆಗ್ಬಿಡ್ತೀನಿ, ಯಾವುದೂ ಬೇಡ ಅಂದಿಲ್ಲ. ಆ್ಯಂಡ್ ಗೆಟೋ ಕಿಡ್ಸ್ನ ಅಲ್ಲಿ ಹೋಗೋ ಐಡಿಯಾ ಫಸ್ಟ್ ಇತ್ತು. ಬಟ್ ಅಲ್ಲಿ ಹೋದ್ಮೇಲೆ ನಮಗೆ ಕಾಸ್ಟ್ಯೂಮ್ಸು ಟೆಕ್ನಿಕಲಾಗಿ ಎಷ್ಟು ಚೆನ್ನಾಗಿ ತೆಗಿಬೋದಾ ಇಲ್ವ ಅಂತ ಒಂದು ಡೌಟ್ ಬಂದಿದ್ದು. ವಿ ಕಾಲ್ ದಮ್. ಅವ್ರು ಸಿಗ್ತಾರಿಲ್ವ ಅಂತಲೂ ಗೊತ್ತಿರಲಿಲ್ಲ. ಪ್ರಯತ್ನ ಪಟ್ವಿ, ಅವರು ರೆಸ್ಪಾಂಡ್ ಮಾಡಿದ್ರು. ಆಮೇಲೆ ನಮ್ಮದೆಲ್ಲ ಪ್ರೊಫೈಲ್ ಕಳಿಸಿದ್ವಿ. ದೇ ವರ್ ವೆರಿ ಹ್ಯಾಪಿ. ಎಲ್ಲರೂ ಬಂದರು, ಒಂದು 15 ಜನ ಅಲ್ಲಿಂದ ಬಂದರು ಯುಗಾಂಡದಿಂದ. ಬಂದಮೇಲೆ ಜಾನಿ ಮಾಸ್ಟರ್ ಇದನ್ನು ಕೊರಿಯೋಗ್ರಾಫ್ ಮಾಡೋದು, ಅವ್ರಿಗೆ ಐಡಿಯಾ ಕೇಳಿದ್ರೆ ತುಂಬ ಖುಷಿ ಆಗೋರು. ಅವ್ರು ಆ್ಯಕ್ಚುಲಿ ಜಾನಿ ಮಾಸ್ಟರ್ ಹಿಸ್ಟ್ರಿಲೇ ತುಂಬ ಜನರನ್ನು ಹಾಕೊಂಡ್ರು, 100-150 ಜನ ಹಿಂದೆ ಅವರು ಶೂಟಿಂಗ್ ಮಾಡೋದಿಲ್ಲ. ಅವರು ಇದು ಐಡಿಯಾ ಕೇಳಿದ್ರು, ದಿಸ್ ಐಡಿಯಾಸ್ ವೆರಿ ಗುಡ್. ನನಗೆ ಯಾರು ಡ್ಯಾನ್ಸರ್ಸೇ ಬೇಡ, ಸಾರಿ ಸರ್, ಯಾರು ಡ್ಯಾನ್ಸರ್ ಯಾರು ನೋಡಂಗೆ ಇಲ್ಲ. ಹೌದಾ ಸರ್, ಬನ್ನಿ ಸರ್, ಹೊಟ್ಟೆ ಉರಿ ಸರ್ ಅವ್ರಿಗೆ ಕ್ಯಾಮ್ರಾ ಡ್ಯಾನ್ಸರ್ಸ್ ಬೇಡ ಅಂತ ಹೇಳ್ಬಿಟ್ಟು ಜಾನಿ ಮಾಸ್ಟ್ರು ಕೊರಿಯೋಗ್ರಾಫ್ ಮಾಡಿದ್ರು. ನಿಮ್ಗೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು ಸರ್. ಅರ್ಜುನ್ ಸರ್, ಒಂದು ಡೌಟ್, ನೀವು ಬಂದಿದ್ದಾರೆ ಅಂತ ಹೇಳಿ ನೀವು ಆಫ್ರೋ ಟಪಾಂಗನ್ನ ಲಾಂಚ್ ಮಾಡಿದ್ರ ಅಥವಾ ಆಫ್ರೋ ಟಪಾಂಗ್ನ ಲಾಂಚ್ ಮಾಡಕ್ಕೆ ಅಂತ ಗೆಟೋ ಕಿಡ್ಸ್ ನ ಕರ್ಕೊಂಡ್ಬಂದ್ರ? ಇಲ್ಲ ಮೇಡಮ್, ಫಸ್ಟ್ ಗೆಟೋ ಕಿಡ್ಸ್ ಐಡಿಯಾ ಬಂತು. ಐಡಿಯಾ ಬಂದ್ಮೇಲೆ ಈಗ ಅವ್ರು ಮ್ಯಾಚ್ ಮಾಡಬೇಕಲ್ಲ. ಫಸ್ಟ್ ಬೇರೆನೇ ಒಂದು ಸಾಂಗ್ ಮಾಡಿದ್ದೆ ನಾನು. ಆ ಸಾಂಗ್ಗೂ ಆಫ್ರೋ ಆ ಹುಡುಗರು ಬಂದಿರೋದಕ್ಕೂ ಒಂದು ಕನೆಕ್ಷನ್ ಸಿಗ್ತಾ ಇರಲಿಲ್ಲ. ಹಾಡು ಚೆನ್ನಾಗಿದ್ರು ಏನೋ ಇದೇನಕ್ಕೆಲ್ಲ ಮ್ಯೂಸಿಕಲಿ ವಿ ಹ್ಯಾವ್ ಟು ಆನ್ಸರ್ ಅಲ್ಲ ಎವ್ರಿಥಿಂಗ್. ಸೊ ಅದಕ್ಕೆ ಸಾಂಗ್ನ ಚೇಂಜ್ ಮಾಡಿದೆ. ಆಮೇಲೆ ಸಾಂಗ್ ಈ ಥರ ಶೇಪ್ ಆಯಿತು. ಹಿಂಗೆ ಶೇಪ್ ಆದಮೇಲೆ ಗೆಟೋ ಕಿಡ್ಸ್ ಎಲ್ಲ ಇರೋದ್ರಿಂದ ಆಫ್ರೋ ಟಪಾಂಗ್ ಅಂತ ಹೆಸರಿಟ್ವಿ ಇದಕ್ಕೆ. ಸೂಪರ್. ಬಟ್ ಸಾಂಗ್ ಅಂತೂ ಸೂಪರ್ ಆಗಿದೆ ಸರ್. ನಾನು ಆಗ್ಲೇ ಹೇಳ್ದಂಗೆ ಒಂದು ಹಾಡನ್ನ ನಿಮ್ಮ ಮೇಲೆ ಕೂಡ ಪ್ರಮೋಷನಲ್ ಸಾಂಗ್ ಅಂತ ಬಂದಾಗ ಮತ್ತೆ ಅಲ್ಲೇನೋ ಒಂದು ಹೊಸದು, ಇನ್ನೆಲ್ಲಿ ನಾನು ಮಕ್ಕಳನ್ನ ಕರೆಸಿ ಡ್ಯಾನ್ಸ್ ಮಾಡಿಸ್ಬೇಕು ಅಂತ ಹೇಳಿದಾಗ ಅದಕ್ಕೂ ಸಪೋರ್ಟ್ ಮಾಡ್ತೀರಾ. ನಿಮಗೆ ಈ ಕಾನ್ಸೆಪ್ಟ್ ಎಷ್ಟು ಇಷ್ಟ ಆಯ್ತು ಸರ್? ಎಲ್ಲರಿಗೂ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ಈ ಸಾಂಗ್ ಹೆಂಗ್ ಬಂತು ಅಂತ ಹೇಳಿದ್ರೆ, ಇದು ಫಸ್ಟು ಅರ್ಜುನ್ ಸರ್ ಹೇಳ್ಬೇಕು. ಈ ಸಾಂಗನ್ನ ಮುಖ್ಯವಾಗಿ ಕಾರಣ ಈ ಎನರ್ಜಿ. ಇವಾಗ ಈ ಡ್ಯಾನ್ಸ್ ಆಡ್ಬೇಕಾದ್ರೆ ನಾನು ಫಸ್ಟು ಶಿವಣ್ಣನಿಗೆ ನಾನು ಚಿರಋಣಿ ಆಗಿರ್ತೀನಿ. ಯಾಕಂದ್ರೆ ಅವರು ಹಾಸ್ಪಿಟ್ಲಿಂದ ಬಂದು ಬರೀ 15 ದಿವಸಕ್ಕೆ ಬಂದಿದ್ದು ಸೆಟ್ಗೆ. ಇದು ನಾನು ಹೇಳಲೇಬೇಕು. ನಮ್ಮ ಶೂಟಿಂಗ್ ಮುಗಿಸ್ಕೊಂಡು ಫಾರಿನ್ಗೆ ಹೋದ್ರು, ಆಪ್ರೇಷನ್ಗೆ ಮುಗಿಸ್ಕೊಂಡು ಬಂದು 15 ದಿವಸ ನಮ್ಮ ಸೆಟ್ಗೆ ಬಂದರು. ಅಂದರೆ ನನಗೆ ಈ ಎನರ್ಜಿ ನಿಜವಾಗ್ಲೂ ಎಲ್ಲೂ ನೋಡಿಲ್ಲ ನಾನು, ಯಾರನ್ನೂ ಇನ್ಮೇಲೆ ನೋಡೋಲ್ಲ ಅನ್ಸುತ್ತೆ. ಬಟ್ ನಮ್ಮ 40% ಸಪೋರ್ಟ್ ಕೊಟ್ಟಿರೋದು ಶಿವಣ್ಣ. ನಿಮಗೆ ಹ್ಯಾಂಡ್ಸ್ ಅಪ್ ಶಿವಣ್ಣ ನಿಜವಾಗ್ಲೂ ನನ್ನಂತ. ಯಾಕಂದ್ರೆ ನಾನು ಆ ಸಾಂಗಲ್ಲಿ ನಾನು ಒಂದು 2 ದಿನ ಹೋಗಿದ್ದೆ, 2-3 ದಿನ ಸೆಟ್ಗೆ ಹೋಗಿದ್ದೆ. ಆ ಎನರ್ಜಿ ಅಂತ ಹೇಳಿದ್ರೆ ನಾವು ಒಂದು ಏನಪ್ಪ ಹಾಸ್ಪಿಟ್ಲಿಂದ 15 ದಿವಸ ರೆಸ್ಟ್ ತಗೊಂಡು ನಮ್ಮ ಸೆಟ್ಟಿಗೆ ಬಂದಿದ್ದಾರೆ ಅಂದ್ರೆ ನಿಜವಾಗ್ಲೂ ಈ ಕೆಲಸ ಯಾರು ಮಾಡಲ್ಲ. ಈ ಪ್ಯಾಷನ್ ಅಂತೀವೋ ಅದು ಏನಂತೀವೋ ಅದು ನಂಗೆ ಸರಿಯಾಗಿ ಹೇಳಕ್ ಬರಲ್ಲ. ಬಟ್ ನಿಜವಾಗ್ಲೂ ಶಿವಣ್ಣನ ಥರ ಇನ್ಯಾರು ಮಾಡಕ್ಕೆ ಆಗಲ್ಲ, ಸಾಧ್ಯ ಇಲ್ಲ ಅನ್ಕೋತೀನಿ ನಾನು, ನನಗೆ ಅಂತ. ಬಟ್ ಈ ಸಾಂಗ್ ಹೆಂಗ್ ಬಂತು ಅಂತ ಹೇಳಿದ್ರೆ, ಇದರಲ್ಲಿ ಇದೆ, ನಾವು ಇಬ್ರು ಕೂತ್ಕೊಂಡು ಅಣ್ಣ ಇದೆಲ್ಲ ಒಂದು ರೀಲ್ಸ್ ನೋಡ್ತಾ ಇದ್ದೆ, ಈ ಡ್ಯಾನ್ಸ್ ಕರ್ಕೊಬಂದು ಮಾಡ್ಬೋದಾ ಅಂತ ಹೇಳಿದ್ರು. ಮಾಡಿಸಿ ಸರ್ ಅಂತ ಹೇಳಿದೆ.
ಅದಕ್ಕೆ ಯಾರು ಸರ್ ಹಿಡಿಯೋದು ಅವ್ರನ್ನ ಯಾರು ಕರ್ಕೊಂಬರೋದು ಅಂತ ಹೇಳ್ಬಿಟ್ಟು ಆಮೇಲೆ ನಮ್ಮ ಸಿ ಜಿ ಅವರು ಅವರೇ ನಂಬರ್ ಕೊಟ್ಟು ಯಶ್ ಗೌಡ ಸರ್. ಯಶ್ ಗೌಡ ಅವರು ಈ ಪಿಕ್ಚರ್ಗೆ ಒಂದು ಪಿಲ್ಲರ್ ತರ ಸಿ ಜಿಗೆ ಸರ್ ಅವರೇ ಈ ಪಿಕ್ಚರ್ ಇನ್ನೊಂದು ಕಾಣದ ಹೀರೋ ಅಂದ್ರೆ ಅವರೇ ಸರ್. ಅಲ್ಲ ಇವಾಗ ಕಾಣ್ತಾರೆ ಇವಾಗ. ಯಾಕಂದ್ರೆ ಅವರೇ ಕಾಣ್ಬೇಕು ಇವಾಗ. ಅಲ್ಲ ಯಾಕೆ ಕಾಣ್ತಿರ್ಲಿಲ್ಲ ಅಂತ ಹೇಳ್ಬೇಕು ನೀವು. ಅಲ್ಲ ಹೇಳ್ತೀವಿ ಇವಾಗ ಕಾಣ್ತಾರೆ ಯಶ್ ಗೌಡ ಅವರು ತುಂಬಾ ಚೆನ್ನಾಗಿ ಸಿ ಜಿ ಮಾಡ್ತಾ ಇದ್ದಾರೆ. ಅವರೇ ಇವಾಗ ಇವರು ನಮ್ಮ ಅರ್ಜುನ್ ಸರ್ಗೆ ನಂಬರ್ ಕೊಟ್ಟು ಅವ್ರು ಕಾಂಟ್ಯಾಕ್ಟ್ ಮಾಡಿ, ನಮ್ಗೆ ಗೊತ್ತಲ್ಲ ಇಂಗ್ಲೀಷ್ ಬರಲ್ಲ, ಹಿಂದಿ ಬರಲ್ಲ, ಏನು ಕನ್ನಡ ಮಾತಾಡ್ತೀವಿ ಸರ್ ನೀವು ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ಅವ್ರಿಗೆ ವೀಸಾ ಹಾಕಿ ಅವ್ರನ್ನ ಕರ್ಸೋದು ಹೆಚ್ಚು ಕಮ್ಮಿ ಒಂದು 2 ತಿಂಗಳಾಯ್ತು. ಆ ಪ್ರೊಸೀಜರ್ ಎಲ್ಲ ಬಂದು ಪಾಪ ಅವರು ಒಂದೊಂದು ಅವ್ರಿಗೆ ಅವ್ರು ಬಂದು ಡ್ಯಾನ್ಸ್ಗೆ ಎಷ್ಟು ಕ್ರೇಜಾಗಿ ಡ್ಯಾನ್ಸ್ ಮಾಡಿದ್ರು. ಯಾಕಂದ್ರೆ ಅವ್ರನ್ನ ಒಪ್ಕೋಬೇಕು ಅವ್ರಿಗೆ ಪಾಪ. ಯಾಕಂದ್ರೆ ಇವ್ರು ಹೇಳ್ದಂಗೆ ಮಾಡಿ ಪಾಪ ಈ ಟೈಮಿಂಗ್ಸ್ ಬಂದು ಇದು ಮಾಡಿ ಅದೆಲ್ಲ ಚೆನ್ನಾಗಿ ಮಾಡಿದ್ರು ಅವರು. ನಮ್ಗೆ ತುಂಬ ಇಷ್ಟ ಆಯಿತು ಈ ಡ್ಯಾನ್ಸು. ಮತ್ತೆ ಹೆಂಗ್ ಸರ್ ಮಾಡ್ತೀರಾ ಇದು ನಮ್ಮ ಇಂಡಿಯನ್ ಪಿಕ್ಚರು, ನೀವು ಅವ್ನು ಕರ್ಕೊಂಡ್ಬಂದು ಇಲ್ಲೇ ಹೆಂಗ್ ಸರ್ ಡ್ಯಾನ್ಸ್ ಮಾಡ್ತೀರಾ, ಹೆಂಗ್ ಮ್ಯೂಸಿಕ್ ಮಾಡ್ತೀರಾ ಅಂದ್ರೆ ನಾನು ಮಾಡ್ತೀನಿ ಅಂತ ಹೇಳ್ಬಿಟ್ಟು ಇವಾಗ ಸ್ಕ್ರೀನ್ ಮೇಲೆ ನೋಡಿದ್ರೆ ಇದು ನನಗೆ ಗೊತ್ತಿದೆ ಇಂಡಿಯನ್ ಬೆಸ್ಟ್ ಸಾಂಗ್ ಅನ್ಸತ್ತೆ. ಇದುವರೆಗೂ ಯಾರು ಕರ್ಕೊಂಡ್ಬಂದಿಲ್ಲ, ಇಂಡಿಯಾದಲ್ಲೇ ಯಾರು ಕರ್ಕೊಂಡ್ಬಂದಿಲ್ಲ ಜಿಕೋ ಕಿಡ್ಸ್ನ. ಫಸ್ಟ್ ನಮ್ಮ 45 ಪಿಕ್ಚರ್ಗೆ ಕರ್ಕೊಂಡ್ಬಂದಿರೋದು. ತುಂಬ ಚೆನ್ನಾಗಿ ಬಂದಿದೆ ಸರ್, ತುಂಬ ಥ್ಯಾಂಕ್ಸ್ ಸರ್. ನಮ್ಮ ರಾಜ್ವಿ ಶೆಟ್ಟಿ ಅವರು ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ದಾರೆ. ಇವಾಗ ನೋಡಿದ್ರಲ್ಲ ಡ್ಯಾನ್ಸು, ಒಳ್ಳೆ ಡ್ಯಾನ್ಸರ್ ಸರ್ ನೀವು ಸರ್, ಒಳ್ಳೆ ಡ್ಯಾನ್ಸ್ ಮಾಡಿದ್ದೀರಾ ಇದರಿಂದ. ನಿಮ್ಗೆ ಫುಲ್ ಎನರ್ಜಿ ಸರ್. ಎನರ್ಜಿಯಲ್ಲಿ ಎಷ್ಟು ಡ್ಯಾನ್ಸರ್, ಈ ಕಾಲ್ ಎತ್ತಿ ಅಲ್ಲಿ ಹಾಕ್ತೀರಾ, ಆ ಕಾಲ್ ಎತ್ತಿ ಇಲ್ಲಿ ಹಾಕ್ತೀರಾ, ಹೆಂಗೆ ಸರ್ ಡ್ಯಾನ್ಸ್ ಮಾಡಿದ್ದೀರಾ ಸರ್. ಚೆನ್ನಾಗಿದ್ರು ಅದೇ ಡ್ಯಾನ್ಸ್ ಈ ಕಾಲೇಜಲ್ಲಿ ಹೆಂಗಿದೆ ನಂಗೆ ಆಗಲ್ಲ ಅದೆಲ್ಲ. ಅದೆಲ್ಲ ಟ್ರೈನಿಂಗ್ ಬೇಕು. ಇನ್ನು ಉಪ್ಪಿ ಸಾರ್ ಇಲ್ಲ, ನಾವು ಮಿಸ್ ಮಾಡ್ಕೊಂಡಿದ್ದೀವಿ, ಒಂದು ಶೂಟಿಂಗ್ ಇಂದ ಬಂದಿಲ್ಲ. ಗುರುಗಳೇ ಸ್ವಲ್ಪ ಶೂಟಿಂಗ್ ಇದೆ ಅಂತ ಹೇಳಿ ಪರವಾಗಿಲ್ಲ ಸರ್ ಅಂದ್ರು. ನೆಕ್ಸ್ಟ್ ಪ್ರೋಗ್ರಾಮ್ ಅಲ್ಲಿ ಅವರು ಬರ್ತಾರೆ. ಅವ್ರದ್ದು ಎಲ್ಲ ಸ್ಟೆಪ್ಗಳು, ಯಾಕಂದ್ರೆ 3 ಜನ ಸ್ಟೆಪ್ಗಳು ಅದನ್ನ ಇದು ಮಾಡಿ ಅದನ್ನ ಏನೇ ಆಗಲಿ ಅದು ಕ್ರೆಡಿಟ್ ಡೈರೆಕ್ಟರ್ಗೆ ಹೋಗ್ಬೇಕು. ಯಾಕಂದ್ರೆ ಅದನ್ನ ಪ್ಲಾನ್ ಮಾಡಿ ಮಾಡೋದು. ಆಮೇಲೆ ನಮ್ಮ ಕ್ಯಾಮ್ರಾಮನ್ ಸತ್ಯ ಹೆಗ್ಡೆ ಸರ್ ನೀಟಾಗಿ ಇದು ಮಾಡಿದ್ದಾರೆ. ಆ ಫೋಟೋಗ್ರಫಿ ಆಗಲಿ, ಇವಾಗ ನಾವು ಅದನ್ನ ಶೂಟಿಂಗ್ ಮಾಡಿದ್ ಎಲ್ಲೋ ತೋರಿಸಿ ನೋಡಿದ್ರೆ ಇವು ಯಾವ ಕಾಡಲ್ಲಪ್ಪ ಶೂಟಿಂಗ್ ಮಾಡಿದ್ವಿ ಅಂತರ ಕಾಣ್ತಾ ಇದೆ. ಚೆನ್ನಾಗಿ ಮಾಡಿದ್ದಾರೆ. ಎಲ್ಲ ಚೆನ್ನಾಗಿ ಬಂದಿದೆ. ಫಸ್ಟ್ ನಮ್ಮ ಮಾಧ್ಯಮದವರಿಗೆ ನಿಮ್ಮ ಆಶೀರ್ವಾದ ಹಿಂಗೆ ಇರಲಿ. ಈ ಸಾಂಗ್ ತುಂಬಾ ಕಷ್ಟಪಟ್ಟು ಮಾಡಿದ್ದೀವಿ, ತುಂಬಾ ಚೆನ್ನಾಗಿ ಮಾಡಿದ್ದೀವಿ. ಇಂಡಿಯಾದಲ್ಲಿ ಫಸ್ಟ್ ಟೈಮ್ ನಾವು ಜಿಕೋ ಕಿಡ್ಸ್ ತಗೊಬಂದು ಒಂದು ಸಾಂಗ್ ಮಾಡಿದ್ದೀವಿ. ನಿಮ್ಮ ಸಪೋರ್ಟ್ ಚೆನ್ನಾಗಿರ್ಲಿ. ಈ ಸಾಂಗೇ ಹಿಂಗಿದ್ರೆ ಪಿಕ್ಚರ್ ಹೆಂಗಿರುತ್ತೆ ಅಂತ ನೀವೇ ಊಹೆ ಮಾಡ್ಕೊಳ್ಳಿ. ಒಂದು ಸ್ಮಾಲ್ ಬಿಟ್ಟು ತೋರಿಸಿದ್ದಾರೆ ನಿಮಗೆ ಪಿಕ್ಚರ್. ಶಿವಣ್ಣದು, ಉಪೇಂದ್ರ ಸರ್ದು, ಇದು ನಮ್ಮ ರಾಜ್ವಿ ಶೆಟ್ಟಿದು. ನೀವು ನೋಡಿ ಈ ಸಾಂಗೇ ಹಿಂಗಿದ್ರೆ ಪಿಕ್ಚರ್ ಹೆಂಗಿರುತ್ತೆ ಅಂತ ನೀವೇ ಊಹೆ ಮಾಡ್ಕೋಬಹುದು ಅಂತ. ಎಲ್ಲರಿಗೂ ನಮಸ್ಕಾರ.